ಖಂಡಿತ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪ್ರಭಾವ ಬೀಳುತ್ತೆ. ನಮ್ಮ ಗುರುಗಳು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದು, ಅವರ ಪ್ರಭಾವ ಕೂಡ ಇದೆ. ಸೊ ಪ್ರತಿಯೊಬ್ಬರಿಗೂ ಅವರ ಬೆಳೆದು ಬಂದ ವಾತಾವರಣ ಹಾಗೂ ಅವರ ಕುಟುಂಬ ಅವ್ರಿಗೆ ದೊಡ್ಡ ಪ್ರಭಾವ ಬೀರುತ್ತೆ. ನಾನು ಹಾಗೆ ಇರ್ಬೋದು. ಯಾಕೆಂದ್ರೆ ನಾವು ಪಬ್ಲಿಕ್ ವ್ಯೂ ಅಲ್ಲಿ ಇರುವಂತವ್ರು. ನಾವೊಂದು ಸಿನಿಮಾ ಮಾಡಿದ್ಮೇಲೆ ಇಟ್ ಈಸ್ ಓಪನ್ ಟು ಪಬ್ಲಿಕ್. ಅವರು ನಮಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ಬೋದು, ರಿವ್ಯೂಗಳನ್ನ ಮಾಡ್ಬೋದು. ಅದಕ್ಕಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಿದ್ದೀನಿ. ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಒಂದು ಅಂಡರ್ವರ್ಲ್ಡ್ ಕಥೆ ಅಂದಾಗ ಎರಡೂ ತರ ಎಲಿಮೆಂಟ್ಸ್ ಇರ್ತಾರೆ. ಹೌದು, ಬಟ್ ಯಾಕಂದ್ರೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತೆ ಜಯರಾಜ್ ಮಾತಾಡ್ತಿದ್ದು ಆ ರೀತಿ, ನಾವು ಅಂತ ಮಾತಾಡ್ತಿದ್ರು, ನೋಡಿ ಇವ್ರೆ ಅಂತಿದ್ರು, ಆಮೇಲೆ ಸರ್ ಅಂತ ಕರೀತಿದ್ರು. ನೀವು ಅಗ್ನಿಶ್ರೀಧರ್ ಸರ್ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಎಲ್ಲಿ ನಿಮ್ ಪ್ರಕಾರ ನೀವೇನ್ ಅನ್ಕೊಳ್ತೀರ ಆ ತರ ಮಾತಾಡ್ತಾರೆ. ಸೊ ಅಂಡರ್ ವರ್ಲ್ಡ್ ಅಂದ್ರೆ ಎಲ್ಲಾ ತರದ ಎಲಿಮೆಂಟ್ಸ್ ಇದೆ. ಎಲ್ಲಾ ತರದ ಎಲಿಮೆಂಟ್ಸ್ ನಾನು ಇದರಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ, ಅದು ಒಳ್ಳೇದು. ಯಾಕೆಂದ್ರೆ ನನಗೆ ಒಂದು ರೌಡಿಸಂ ಸಿನಿಮಾ ಅಂದಿದ್ ಕೂಡಲೇ ತೀರಾ ಘನಘೋರ ಕೆಟ್ಟ ಪದ ಮತ್ತೆ ಭೀಕರ ವಯಲೆನ್ಸ್ ತೋರಿಸಿ ಮಾಡಕ್ ಇಷ್ಟ ಇಲ್ಲ. ನನಗೆ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಕ್ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯ ವಯಸ್ಸಿನವರು ಕೂಡ ನೋಡಬಹುದಂತ ನಮ್ಮ ಬಲರಾಮ ದಿನಗಳು. ಆಯ್ತು, US ಸರ್ಟಿಫಿಕೇಟ್ ವಿತ್ ಕಾರ್ಡ್ಸ್. ಅದು ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಅವರು ಇನ್ನು ಬಲರಾಮನ್ ದಿನಗಳಿಂದ ಆಚೆ ಬಂದಿಲ್ಲ, ಅದಕ್ಕೆ ಆ ಬೆಂಕಿ ಇನ್ನೂ ಹಾಗೆ ಉಳ್ಕೊಂಡಿದ್ದಾರೆ. ನೋಡಿ, ಪಠಾಣ್ ಅಂತೂ ಅವರು ಆಲ್ಮೋಸ್ಟ್ ಅವರು ಇನ್ನು ಹಿಂಗೆ ಅವ್ರನ್ನ ಆಚೆ ಕರ್ಕೊಂಡ್ ಬರೋದು. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಸತ್ಯ ಆಕ್ಟರ್ ಇದ್ರಲ್ಲ, ಅವ್ರನ್ನ ಸರ್ದಾರ್ ಅನ್ನೋ ಒಂದು ಪಾತ್ರಕ್ಕೆ ಹಾಕಿದೆ. ಇವತ್ತಿಗೂ ಅವರು ಸರ್ದಾರ್ ಸತ್ಯ ಆಗ್ಬಿಟ್ರು. ಆ ರೀತಿ ನಮ್ಮ ಅನಿಲ್ ಈಗ ಪಠಾಣ್ ಅನಿಲ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಬಯಸ್ತೀನಿ, ಯಾಕೆಂದ್ರೆ ನನ್ಗೆ ಎಷ್ಟೋ ಜನ ಆ ದಿನಗಳು ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತ ಕರೆದಾಗ ಬಹಳ ಕೃತಜ್ಞತೆ, ಬಹಳ ನಮ್ರತೆ ಕೂಡ ಆಗುತ್ತೆ. ಯಾಕೆಂದ್ರೆ ಒಂದ್ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಆಗೋದು ಅದು ರಿಲೀಸ್ ಆದಾಗಲ್ಲ, ಅದು ಬಂದು 10-15 ವರ್ಷ ಆದ್ಮೇಲೂ ಜನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಆಗ ಅದು ಕಲ್ಟ್ ಕ್ಲಾಸಿಕ್. ಈಗ ಏನಾಗ್ತದೆ, ಮನಸ್ಸಿನ ಈಗ ಬಹಳ ಹಗುರವಾಗಿ ಆ ಪದಾನ ಬಳಸ್ತಾರೆ. ಒಂದು ಸಿನಿಮಾ ರಿಲೀಸ್ ಆದಾಗ ಇದೊಂದು ಕಲ್ಟ್ ಸಿನಿಮಾ ಅಂತ ಹೇಳ್ತಾರೆ. ಹಾಗಾಗೋದಿಲ್ಲ. ಅದು ಒಂದು ಸಿನಿಮಾ ರಿಲೀಸ್ ಆಗಬೇಕು, ಅದೊಂದು 10-15 ವರ್ಷ ಮನಸ್ಸಿನಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಜನ ರಿಸರ್ಚ್ ಮಾಡಬೇಕು. ಹಾಗಾದಾಗ ಆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಬಲರಾಮನ ದಿನಗಳಿಗೆ ಆ ದಿನಗಳು ಅಷ್ಟೇ ಎಲ್ಲ ಎಫರ್ಟು, ಅಷ್ಟೇ ಎಲಿಮೆಂಟ್ಸು, ಅಷ್ಟೇ ಎಲ್ಲವೂ ನಾವು ಇನ್ನು ಆ ದಿನಗಳಿಗಿದ್ದ ಇದಕ್ಕಿಂತ 10ರಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇದೆಲ್ಲ ತಂದಿದೀವಿ ಈ ಸಿನಿಮಾಗೆ. ಈ ಸಿನಿಮಾ ಕೂಡ ಅದೇ ರೀತಿಯ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ. ರೌಡಿಸಂ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದೀವಿ, ಬಹಳ ಸಿನಿಮಾಗಳು ಬಂದಿದ್ದಾವೆ. ಆ ಎಲ್ಲಾ ಸಿನಿಮಾಗಳಿಗೆ ಬಲರಾಮನ ದಿನಗಳು ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ನಾವು ಆ ದಿನಗಳು ಸಿನಿಮಾ ಮಾಡಿದಾಗ್ಲೂ ಇದೇ ಪ್ರಶ್ನೆ ಬಂದಿತ್ತು ನಮ್ಗೆ, ಇನ್ನೊಂದು ರೌಡಿಸಂ ಸಿನಿಮಾ ಮಾಡ್ತಿದ್ದೀರಾ? ನಾವ್ ಹೇಳ್ತಾ ಇದ್ವಿ, ಇಲ್ಲ ಇದು ಇನ್ನೊಂದು ರೌಡಿಸಂ ಸಿನಿಮಾ ಅಲ್ಲ, ಇದು ಬೇರೆ ತರದ್ದೇ ರೌಡಿಸಂ ಸಿನಿಮಾ ಅಂತ. ಅದನ್ನ ನಾವ್ ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ ಅಂತ. ಅಂದ್ರೆ ಒಂದು ರೌಡಿಸಂ ಕಥೆ ಅಂತಂದ್ರೆ ಬರೀ ಮಚ್ಚು, ಲಂಗು, ಕೊಚ್ಚು, ಕೊಲ್ಲು ಅಷ್ಟೇ ಅಲ್ಲ. ಅವ್ರಗಳ ಒಂದು ಬಹಳ ಎಮೋಷನಲ್ ಆದಂತ ಸ್ಟೋರಿಗಳು ಇರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡ್, ಅದಕ್ಕೂ ನಮ್ಮ ಜಗತ್ತಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತೆ. ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಕ್ರೈಮ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲಿ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂತ, ಬಹಳ ಎಮೋಷನಲ್ ಆದಂತ, ಬಹಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು. ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು, ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯ್ತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು ನಾನು ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನ ಸ್ಕ್ರೀನ್ ಮೇಲೆ ತಂದ್ರು. ನಾವು ಟೀಸರ್ ರಿಲೀಸ್ ಮಾಡಿದಾಗ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ರೆ ಯಾರು ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಕೊಂಡಿದ್ದಾರೆ.